ರಾವಣೇಶ್ವರ, ಗೊತ್ತಾಯಿತು. ನಾನು ಬೇಗನೆ ಹೋಗಬೇಕು. ರಾಮನ ಸಂದೇಶಕ್ಕೆ ನಿನ್ನ ಉತ್ತರವೇನೆಂದು ಹೇಳು. ಹೇಳುತ್ತೇನೆ. ರಾಮನ ಸಂದೇಶಕ್ಕೆ ಉತ್ತರ ಹೇಳುತ್ತೇನೆ. ಅದಕ್ಕೆ ಮೊದಲು ನಿನಗೆ ಕೆಲವು ಬುದ್ಧಿವಾದದ ಮಾತುಗಳನ್ನು ಹೇಳಬೇಕಾಗಿದೆ. ನಾನು ನಿನ್ನಿಂದ ಬುದ್ಧಿವಾದ ಕೇಳಬೇಕೆ? ಎಲ್ಲವೋ ಅಂಗದ, ನಿನ್ನ ತಂದೆ ವಾಲಿಯನ್ನು ಕೊಂದವನು ರಾಮ, ಕೊಲ್ಲಿಸಿದವನು ಸುಗ್ರೀವ. ಅವರ ಪರವಾಗಿ ಸಂದೇಶ ತಂದಿರುವೆಯಲ್ಲ, ನಿನಗೆ ಆತ್ಮಾಭಿಮಾನವಿಲ್ಲವೇ? ಆ ಪ್ರಶ್ನೆ ಇಲ್ಲಿ ಉದ್ಭವಿಸುವುದಿಲ್ಲ. ಆ ಪ್ರಸಂಗದ ಬಗ್ಗೆ ಧರ್ಮಗಳ ವಿವರವಾದ ಜಿಜ್ಞಾಸೆ ನಡೆದಾಗಿದೆ. ನನ್ನ ತಂದೆ ಮೃತ್ಯುಶಯ್ಯೆಯಲ್ಲಿದ್ದಾಗಲೇ ರಾಮಚಂದ್ರ ತನ್ನ ಕಾರ್ಯವನ್ನು ಒಪ್ಪುವಂತೆ ನನ್ನ ತಂದೆಗೆ ತಿಳಿಸಿದ್ದಾನೆ. ನನಗೆ ರಾಮಚಂದ್ರ ಮತ್ತು ಸುಗ್ರೀವರಲ್ಲಿ ಯಾವ ದೋಷವೂ ಕಾಣುತ್ತಿಲ್ಲ. ನನ್ನ ಚಿಕ್ಕಪ್ಪ ಸುಗ್ರೀವ ನನ್ನನ್ನು ಯುವರಾಜನನ್ನಾಗಿ ಮಾಡಿ ನನ್ನನ್ನು ಸ್ವಂತ ಪುತ್ರರಂತೆ ಪ್ರೀತಿಯಿಂದ ಕಾಣುತ್ತಿದ್ದಾನೆ. ಆದರೆ ಭಾರ್ಯಾಪಹರಣ ಮಾಡಿದ ನನ್ನ ತಂದೆಗೆ ಆದ ಗತಿ ಸೀತಾಪಹರಣ ಮಾಡಿದ ನಿನಗೂ ಆಗುತ್ತದೆ. ನೀನು ನನ್ನ ಗತಿಯನ್ನು ನಿರ್ಧರಿಸುತ್ತೀಯೋ? ನಾನಲ್ಲ, ನಿನ್ನ ಪಾಪ ಕಾರ್ಯವೇ ನಿನ್ನ ದುರ್ಗತಿಯನ್ನು ಸ್ವಾಗತಿಸುತ್ತಿದೆ. ಬಾಯ್ ಮುಚ್ಚು, ಮಾನ ಬಂದಂತೆ ಮಾತನಾಡಬೇಡ. ಎಲ್ಲವೋ ದುಷ್ಟ, ನೀನು ಮಾತನಾಡಬೇಡ. ಅರಮನೆಯಿಂದ ಹೊರಬಂದು ನನ್ನೊಡನೆ ಹೋರಾಡು. ಯುದ್ಧಾರಂಭಕ್ಕೆ ಮೊದಲೇ ನಿನ್ನ ಆಯಸ್ಸಿಗೆ ಮುಕ್ತಾಯ ಹಾಡುತ್ತೇನೆ. ನಿನ್ನ ಸಂಹಾರವಾದರೆ ಸರ್ವಲೋಕಗಳಿಗೂ ಶುಭವಾಗುತ್ತದೆ. ಈಗಲಾದರೂ ವಿವೇಕಿಯಾಗಿ ಶ್ರೀರಾಮನಿಗೆ ಶರಣಾಗಿ ಸೀತಾಮಾತೆಯನ್ನು ತಂದೊಪ್ಪಿಸು. ಇಲ್ಲವಾದರೆ ನಿನ್ನ ಅವಸಾನ ಖಂಡಿತ. ಈ ನಿನ್ನ ಸಕಲ ಐಶ್ವರ್ಯವೆಲ್ಲ ವಿಭೀಷಣನ ಪಾಲಾಗುತ್ತದೆ. ಇದೇ ಶ್ರೀರಾಮನ ಸಂದೇಶ. ದುರ್ಬುದ್ಧಿಯ ಈ ಕಪಿಯನ್ನು ಈಗಲೇ ಹಿಡಿದು ಬಡಿದು ಕೊಂದು ಹಾಕಿ.
ಗ್ರಹಣ ಹಿಡಿದಿದ ರವಿಯ ಮೂಕವಾಗಿಯ ಕವಿಯ ಗ್ರಹಣ ಹಿಡಿದಿಯ ರವಿಯ ಮೂಕವಾಗಿಯ ಕವಿಯ ನೀನಿರದೆ ನಾನು ರವೀರದ ಬಾನು ನಿನಗಾಗಿಯೇ ನಾನು ಬಂದಿಹೇನು ನೀನಿರದೆ ನಾನು ರವೀರದ ಬಾನು ನಿನಗಾಗಿಯೇ ನಾನು ಬಂದಿಹೇನು ಜಿಂಕೆಯ ಕಣ್ಣುಗಳಂತೆ ಸುಂದರವಾದ ಕಣ್ಣುಗಳನ್ನುಳ್ಳ ನನ್ನ ಸೀತೆ ಎಷ್ಟು ಸಂಕಟ ಪಡುತ್ತಿರುವಳು. ಆ ದುಷ್ಟ ರಾಕ್ಷಸಿಯರಿಂದ ಎಷ್ಟು ನೋವು ಅನುಭವಿಸುತ್ತಿರುತ್ತಾಳೋ. ನನ್ನನ್ನು ನೆನೆದು ಅವಳು ಒಂಟಿಯಾಗಿ ಪರಿತಪಿಸುತ್ತಿರುತ್ತಾಳೆ. ಸದಾ ದುಃಖ ಪೀಡಿತಳಾಗಿ ನೆಲದ ಮೇಲೆ ಎಷ್ಟು ಕೃಶಳಾಗಿರುತ್ತಾಳೋ ಏನೋ ಸೀತೆ. ಅಯ್ಯೋ ಅಯ್ಯೋ. ಕ್ಷಣ ಕ್ಷಣವೂ ಯುಗವಾದ ಹಾಗೆ ಉಸಿರ ಉಸಿರೇ ನಿಂತ ಹಾಗೆ ಕ್ಷಣ ಕ್ಷಣವೂ ಯುಗವಾದ ಹಾಗೆ ಉಸಿರ ಉಸಿರೇ ನಿಂತ ಹಾಗೆ ನೀವಿರದೆ ನಾನು ನೀರಿರದ ಮೀನು ನಿಮಗಾಗಿಯೇ ನಾನು ಬದುಕಿರುವೆನು ಇನ್ನೂ ನೀವಿರದೆ ನಾನು ನೀರಿರದ ಮೀನು ನಿಮಗಾಗಿಯೇ ನಾನು ಬದುಕಿರುವೆನು ಇನ್ನೂ ನಿಮಗಾಗಿಯೇ ನಾನು ಬದುಕಿರುವೆನು ಇನ್ನೂ. ಅಯ್ಯೋ, ನನ್ನ ಸ್ವಾಮಿ ನನ್ನ ವಿಯೋಗದಿಂದ ಎಷ್ಟು ದುಃಖಿಸುತ್ತಿದ್ದಾರೋ ಏನೋ. ನನ್ನನ್ನು ಈ ದುಷ್ಟ ರಾಕ್ಷಸರಿಂದ ಬಿಡಿಸಲು ಎಷ್ಟು ಕಷ್ಟಪಡುತ್ತಿದ್ದಾರೋ ಏನೋ. ನನ್ನ ಕಾರಣದಿಂದಲೇ ನನ್ನ ಸ್ವಾಮಿಗೆ ಅಪರಿಮಿತವಾದ ದುಃಖ ಪ್ರಾಪ್ತವಾಯಿತಲ್ಲ. ನನ್ನಂತ ನತದೃಷ್ಟೆ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ರಾಮಚಂದ್ರ, ಪ್ರಭು ಸುಗ್ರೀವ ಮತ್ತು ಎಲ್ಲರಿಗೂ ನನ್ನ ಪ್ರಣಾಮಗಳು. ಅಂಗದ, ನೀನು ಲಂಕೆಗೆ ಹೋಗಿ ಸುರಕ್ಷಿತವಾಗಿ ಹಿಂದಿರುಗಿ ಬಂದದ್ದನ್ನು ಕಂಡು ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ.
ಕುತಂತ್ರಿಯು ಕೋಪಿಷ್ಠನೂ ಆದ ರಾವಣನಿಂದ ನಿನಗೆ ಅಪಾಯ ಸಂಭವಿಸುವುದೋ ಎಂದು ವಿಭೀಷಣ ಆತಂಕಗೊಂಡಿದ್ದ. ನಿನಗೆ ಆ ರಾವಣನಿಂದ ಯಾವ ತೊಂದರೆಯೂ ಉಂಟಾಗಲಿಲ್ಲವಷ್ಟೇ. ರಾಮಚಂದ್ರ, ನೀನು ಹೇಳಿದ ಸಂದೇಶಗಳನ್ನೆಲ್ಲ ಯಥಾವತ್ತಾಗಿ ಆ ರಾವಣನಿಗೆ ಹೇಳಿದೆ. ಉದ್ದಟತನ ತೋರಿದರೆ ಪ್ರಾಣ ಸಹಿತ ಉಳಿಯುವುದಿಲ್ಲವೆಂದು ಹೇಳಿದೆ. ಅದಕ್ಕೆ ಅವನು ಕೆರಳಿ ಲಘುವಾಗಿ ಮಾತನಾಡಿದ. ನನ್ನನ್ನು ಹಿಡಿದು ಕೊಲ್ಲುವಂತೆ ರಾಕ್ಷಸರಿಗೆ ಆಜ್ಞಾಪಿಸಿದ. ಏನು? ದೂತನನ್ನು ಕೊಲ್ಲುವಷ್ಟು ನೀಚನೇ ಆ ರಾವಣ? ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದ ಮೂರ್ಖ. ಇದರಲ್ಲಿ ಸಂದೇಹವೇ ಇಲ್ಲ ಲಕ್ಷ್ಮಣ. ರಾವಣ ನನ್ನ ಸಹೋದರ. ಅವನ ಗುಣಾವಗುಣಗಳು ನನಗಿಂತ ಚೆನ್ನಾಗಿ ಬೇರೆ ಯಾರಿಗೆ ತಾನೇ ಗೊತ್ತಿರುವುದಕ್ಕೆ ಸಾಧ್ಯ? ಅವನು ತನ್ನ ಕಾರ್ಯ ಸಾಧನೆಗಾಗಿ ನ್ಯಾಯ, ನೀತಿ, ಧರ್ಮ ಯಾವುದನ್ನೂ ಲೆಕ್ಕಿಸುವುದಿಲ್ಲ. ಅವನಿಗೆ ತನ್ನ ಸ್ವಾರ್ಥವೇ ಪ್ರಧಾನ. ಅಂಗದ, ನೀನು ಶ್ರೀರಾಮನ ಸಂದೇಶವನ್ನು ಸಂಪೂರ್ಣವಾಗಿ ತಿಳಿಸಿದೆಯಾ? ಒಂದಿಷ್ಟೂ ಬಿಡದೆ ವಿವರವಾಗಿ ಹೇಳಿದ್ದೇನೆ ಚಿಕ್ಕಪ್ಪ. ಅದನ್ನೆಲ್ಲ ಕೇಳಿದ ಮೇಲೇನೆ ಅವನು ಆಕ್ರೋಶಗೊಂಡು ನನ್ನನ್ನು ಕೊಲ್ಲಲು ಆಜ್ಞಾಪಿಸಿದ್ದು. ಅಂಗದ, ನೀನು ಅಲ್ಲಿಂದ ಹೇಗೆ ಪಾರಾಗಿ ಬಂದೆ? ರಾಮಚಂದ್ರ, ದೂತನನ್ನು ಕೊಲ್ಲಲು ಮುಂದಾದಾಗ ಅವನ ದುಷ್ಟತನವನ್ನು ಕಂಡು ನನಗೂ ಕೋಪ ಬಂತು. ಅದೇ ರಾವಣನ ದೂತರನ್ನು ನೀನು ಕ್ಷಮಿಸಿ ಬಿಟ್ಟು ಕಳಿಸಿದ್ದು ನನ್ನ ನೆನಪಿಗೆ ಬಂತು. ದುರ್ಗುಣಗಳೇ ತುಂಬಿರುವ ಅವನಲ್ಲಿ ಅಂಥ ಒಳ್ಳೆಯ ಗುಣಗಳು ಇರಲು ಸಾಧ್ಯವೇ? ಹನುಮಂತ ಲಂಕಾದಹನದಿಂದ ಅವಾಂತರ ಮಾಡಿ ಬಂದದ್ದು ನೆನಪಾಗಿ ನಾನು ಅವನಿಗೆ ಸಾಕಷ್ಟು ಹಾನಿ ಮಾಡಿ ಅವನ ರಾಕ್ಷಸ ಭಟರನ್ನು ಬಡಿದುರುಳಿಸಿ ತಪ್ಪಿಸಿಕೊಂಡು ಬಂದೆ. ಬಲೆ ಅಂಗದ, ಒಳ್ಳೆಯ ಕೆಲಸವನ್ನೇ ಮಾಡಿದೆ. ವಾನರ ವೀರರ ಬಲವೆಷ್ಟೆಂಬುದನ್ನು ನನ್ನಂತೆ ಹನುಮಂತನಂತೆ ಆ ದುಷ್ಟ ರಾವಣನಿಗೆ ತೋರಿಸಿ ಬಂದೆ. ರಾಮಚಂದ್ರ, ಶತ್ರುವಿಗೆ ಸಂದೇಶ ಕಳುಹಿಸುವ ರಾಜನೀತಿಯು ಮುಗಿದಂತಾಯಿತು. ಯುದ್ಧಾರಂಭಕ್ಕೆ ಮುನ್ನ ಬೇರೆ ಯಾವುದಾದ್ರೂ ಕಾರ್ಯವಿದೆಯೇ? ಇಲ್ಲ ಸುಗ್ರೀವ, ಇನ್ನು ಯಾವ ಕಾರ್ಯವೂ ಉಳಿದಿಲ್ಲ. ರಾವಣನ ವರ್ತನೆಯಿಂದ ಅವನಿಗೆ ಸಂಧಾನವೇ ಬೇಕಿಲ್ಲವೆಂದು ಸ್ಪಷ್ಟವಾಯಿತು. ತಾನಾಗಿ ಸೀತೆಯನ್ನು ತಂದೊಪ್ಪಿಸುವುದಿಲ್ಲವೆಂದು ಖಚಿತವಾಯಿತು. ಇನ್ನು ಆ ರಾವಣ ಉಳಿಯಬಾರದು. ನನ್ನ ಸೀತೆಯ ದುಃಖ ಬೇಗನೆ ಕೊನೆಯಾಗಬೇಕು. ನಮ್ಮ ವಾನರ ಸೈನ್ಯ ಲಂಕೆಯ ಕೋಟೆಯನ್ನು ಮುತ್ತಲಿ, ಮಹಾದ್ವಾರವನ್ನು ಭಗ್ನಗೊಳಿಸಲಿ, ರಾಕ್ಷಸರನ್ನು ಮರ್ದಿಸಲಿ. ಜೈ ಶ್ರೀರಾಮ್! 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 ಎಲೈ ರಾಕ್ಷಸ ವೀರರೇ, ನಿಮಗೆ ಅಪಾರವಾದ ಶಕ್ತಿ ಸಾಮರ್ಥ್ಯಗಳಿದೆ. ತ್ರಿಲೋಕಗಳನ್ನೇ ಗೆಲ್ಲಬಲ್ಲ ಶಕ್ತಿ ಇದೆ. ದೇವತೆಗಳನ್ನೇ ಬಗ್ಗು ಬಡಿದಿರುವ ನಿಮಗೆ ಏ ನರವಾನರ ಸೈನ್ಯ ಯಾವ ಲೆಕ್ಕ? ಅಪಾರ ಜಲಸಾಗರವನ್ನು ದಾಟಿ ಬಂದಿರುವ ಉದ್ದಟ ವಾನರರಲ್ಲಿ ಯಾವೊಂದು ಪಿಳ್ಳೆಯು ಜೀವಂತವಾಗಿ ಈ ಲಂಕೆಯಿಂದ ಹೋಗಬಾರದು. ಮುನ್ನುಗ್ಗಿ ವಾನರರನ್ನು ಬಗ್ಗು ಬಡಿಯಿರಿ. ರಾಮ ಲಕ್ಷ್ಮಣರ ಗರ್ವ ಮುರಿದು ಏ ಲಂಕೇಶ್ವರನ ಹೆಸರನ್ನು ಬೆಳಗಿಸಿ ಮುನ್ನುಗ್ಗಿ ಹೋರಾಡಿ. ಪ್ರಿಯ ಮಿತ್ರ ಬಾಂಧವರೇ, ವಾನರ ವೀರರೇ, ಅಧರ್ಮ ಅನ್ಯಾಯದ ವಿರುದ್ಧ ಹೋರಾಡಲು ನನ್ನೊಂದಿಗೆ ಕೈ ಜೋಡಿಸಿ ಸನ್ನದ್ಧರಾಗಿರುವ ನಿಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳು. ಮಿತ್ರರೇ, ಈ ಕ್ಷಣದಿಂದಲೇ ಆರಂಭವಾಗಲಿ ದುಷ್ಟ ಶಿಕ್ಷದ ಪವಿತ್ರ ಕಾರ್ಯಕ್ಕೆ ನಿಮ್ಮ ಸರ್ವಶಕ್ತಿ ಪರಾಕ್ರಮಗಳನ್ನು ವಿನಿಯೋಗಿಸಿ. ಅಧರ್ಮಿಯು ಅನೀತಿವಂತನೂ ಆದ ರಾವಣನಿಂದ ಈ ಲಂಕೆ ಮುಕ್ತವಾಗಲಿ. ಧರ್ಮಯುದ್ಧ ಆರಂಭವಾಗಲಿ. ಜೈ ಶ್ರೀರಾಮ್! 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 ಜೈ ಶ್ರೀರಾಮ್!
ಧರ್ಮವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.